ಈಗ ನಾವು ಕಂಬ್ರಿಪೇಟ್ ತನಕ ಹೋಗ್ಬೇಕು. ಕಂಬ್ರಿಪೇಟೆಗೆ ಹೋಗಿ ಲೈಫ್ ಒಳಗೆ ಏನೇನಾರ ಒಂದೊಂದು ಪ್ರಾಬ್ಲಮ್ಸ್ ಬರ್ತಿದ್ರೆ ಬಟ್ ಒಂದಲ್ಲ ಒಂದು ವೇದಾಗ ಯಾರೋ ಒಬ್ರು ಬಂದು ನಿಮ್ಗೆ ಹೆಲ್ಪ್. ಸೊ ಈಗ ಒಂದು ಲೆವೆಲಿಗೆ ಪ್ರಿಪ್ರೇಷನ್ ನಾನು ಮಾಡೇನೀಗ. ಇಲ್ಲಿ ನೋಡ್ರಿ ಆಲೂಗಡ್ಡೆ ಹೆಚ್ಚೇನಿ. ಫಸ್ಟ್ ಟ್ರಯಲ್ ಮಾಡೋಣ ಅಂತ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಮ್ಯಾರಿನೇಟ್ ಟೈಪ್ ಮಾಡೇನಷ್ಟೇ. ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಇವೆಲ್ಲ ಹಿಂಗೆ. ದಿಸ್ ಈಸ್ ಸ್ವರ್ಗ, ಆ್ಯಕ್ಚುಯಲ್ ಸ್ವರ್ಗ. ಗುಡ್ ಮಾರ್ನಿಂಗ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಯಾರ್ದು ಡೇ ಚಲೋ ಖುಷಿಯಾಗಿರಿ ಏನಾಗ್ತಾ ಇರಿ. ಸೊ ಇವತ್ತಿನ ದಿನ ವ್ಲಾಗ್ ಒಳಗೆ ಭಾಳ ಥಿಂಗ್ಸ್ ಅದ. ಆ್ಯಕ್ಚುಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಿನ್ನೆ ಒಂದು ಅನ್ಬಾಕ್ಸಿಂಗ್ ಮಾಡಿ ಏನೋ ಒಂದು ರೆಸಿಪಿ ಟ್ರೈ ಮಾಡೀನಿ. ಸೊ ಅದನ್ನು ಹೋಗಿ ನೋಡ್ಕೊಂಬಂದ್ಬಿಟ್ರಿ, ನಾನು ನಿಮಗೆ ಸಿಗ್ತೇನಂತೆ. ಎಸ್, ಟೈಮ್ ಟ್ರಾವೆಲ್ ಮಾಡ್ರಿ ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಸಾರ್ಟ್ ಆಫ್ ಟೈಮ್ ಟ್ರಾವೆಲ್ ಇದೆ ಆ್ಯಕ್ಚುಲಿ. ಯಾಕಂತಂದ್ರೆ ಈಗ ನಾನು ನಿಮ್ಗೊಂದು ಮಸ್ತ್ ಐಟಮ್ ತೋರಿಸ್ತೇನಂತೆ, ತಡ್ರಿ. ಎಸ್, ನನ್ನ ಕಡೆ ಐತಿ ಆಗ್ಯಾರದವ್ರದ್ದು ಏರ್ ಫ್ರೈಯರ್ ಐತಿ. ಲೈಕ್ ನೋಡ್ಬೋದು, ಗ್ಯಾಲಕ್ಸಿ ಏರ್ ಫ್ರೈಯರ್ ಅಂತ ಐತಿ. ಆ್ಯಂಡ್ ಫ್ರೈ ಮಾಡ್ಬೋದು, ರೋಸ್ಟ್ ಮಾಡ್ಬೋದು, ಗ್ರಿಲ್ ಮಾಡ್ಬೋದು, ಬೇಕ್ ಮಾಡ್ಬೋದು, ಮತ್ತು ಇನ್ನು ಭಾಳ ಥಿಂಗ್ಸ್ ಮಾಡ್ತಿರ್ಬೋದು. ಇದನ್ನದಕ್ಕೆ ತರಿಸಿದ ಅಂತಂದ್ರೆ ಈಗ ನಂಗೆ ಕ್ರೇವಿಂಗ್ಸ್ ಆಗ್ತಿರ್ತಾವೆ. ನಾ ಆಮ್ ಅ ವೆರಿ ಬಿಗ್ ಫುಡಿ ಆ್ಯಕ್ಚುಲಿ. ಸೊ ನಂಗೆ ಫ್ರೆಂಚ್ ಫ್ರೈಸ್ ಆಯ್ತು, ಪನ್ನೀರ್ ಆಯ್ತು, ಅಂದರೆ ಫ್ರೈಡ್ ಐಟಮ್ಸ್ ಭಾಳ ಆಗ್ತಾವೆ. ಸೊಳ್ಳೆ ಬರ್ತಾವೆ ಅಂತೇಳಿ ಮುಚ್ಚಿದ್ದಾನ ಇರಲಿ. ನಂಗಂದ್ರೆ ಭಾಳ ಫ್ರೈಡ್ ಫುಡ್ಸ್ ಲೈಕ್ ಆಗ್ತಾವೆ. ಎಲ್ಲರಿಗೂ ಲೈಕ್ ಆಗ್ತಿರ್ತಾವೆ ಫ್ರೈಡ್ ಫುಡ್ಸ್. ಇಟ್ ಈಸ್ ನಾಟ್ ದ್ಯಾಟ್ ಹೆಲ್ದಿ. ನಾಲ್ಗಿಗೂ ರುಚಿ ಆಗ್ಬೇಕು ಮತ್ತು ಹೆಲ್ದಿಯರ್ ಆಪ್ಷನ್ ಇರ್ಬೇಕಂತಂದ್ರೆ ಸೊ ನಾವು ಡೀಪ್ ಫ್ರೈ ಮಾಡಬಾರ್ದು, ಏರ್ ಫ್ರೈ ಮಾಡಬೇಕು. ಸೊ ಅದಕ್ಕೆ ನಾ ಏರ್ ಫ್ರೈಯರ್ ತರಿಸೀನಿ. ಸೊ ಇದ್ರ ಸ್ಪೆಸಿಫಿಕೇಶನ್ಸ್ ಹೇಳ್ಬಿಡ್ತಾನಂತೆ. 4.5 ಲೀಟರ್ಸ್ ಐತಿ. ಆ್ಯಂಡ್ ನಮಗೆಲ್ಲ 8 ಪ್ರಿಸೆಟ್ ಪಣ ಸಿಗ್ತಾವೆ. ಆ್ಯಂಡ್ 360 ಡಿಗ್ರಿ ಏರ್ ಸರ್ಕ್ಯುಲೇಷನ್ ಟೆಕ್ನಾಲಜಿ ಐತಿ. ಕಡೆ ಅಡ್ಜಸ್ಟೇಬಲ್ ಟೆಂಪರೇಚರ್ ಐತಿ, 80 ಡಿಗ್ರೀಸ್ ಟು 200 ಡಿಗ್ರೀಸ್ ಅಂತೇಳಿ. ಆಮೇಲೆ ನಾನ್ ಸ್ಟಿಕ್ ಕೋಟೆಡ್ ಪ್ಯಾನ್ ಐತಿದೆ. ಸೊ ಇದನ್ನು ಓಪನ್ ಮಾಡಿಬಿಡೋಣ ಅಂತ. ಆಮೇಲೆ ಒಂದು ರೆಸಿಪಿ ಹುಡುಕೇನಿ ಆ್ಯಕ್ಚುಲಿ. ಆಮೇಲೆ ಇವರು ಅಗಾರದವ್ರದ ರೆಸಿಪಿ ಬುಕ್ ಐತಿ. ಇವತ್ತು ಅಗಾರದು ರೆಸಿಪಿ ಬುಕ್ ಕೊಟ್ರ ಆ್ಯಂಡ್ ಯೂಸರ್ ಮೇಲೆ ಕೊಟ್ರ. 2 years ವಾರಂಟಿ ಬರ್ತೈತೆ ನಮಗೆ ಇದ್ರ ಮ್ಯಾಗ. ಆ್ಯಂಡ್ ದಿಸ್ ಕಾಸ್ಟ್ ಅರೌಂಡ್ 5000. ನಿಮ್ಗೆ ಇದ್ರ ಲಿಂಕ್ ಐದೆಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೈತಿ. ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಓಪನ್ ಮಾಡಿ ಐ ವಿಲ್ ಶೋ ದಿಸ್ ಟು ಯು. ಓ ಮೈ ಗಾಡ್, ಈಗಾರ ಕ್ಲೀನ್ ಮಾಡೀನಿ, ಮತ್ತೆ ಹರಬೋದು ಬೇಡ. ಗ್ಲಾಸಿ ಫಿನಿಶ್ ಒಳಗೈತಿ. ಅಗಾರದ ಬ್ರ್ಯಾಂಡಿಂಗ್ ನೋಡ್ಬೋದಿಲ್ಲ ಹೆಂಗೆ ಕಾಣತೈತಿ, ಮಸ್ತ್ ಪಳ ಆಗ್ತಿಲ್ಲ. ಹಿಂಗೆ ಓಪನ್ ಮಾಡ್ಬಿಡೋದು ಅಷ್ಟೇ ಐತಿ. ಆ್ಯಂಡ್ ಇಲ್ಲಿ ಒಳಗೆ ನೋಡ್ಬೋದು, ದಿಸ್ ಇಸ್ ದ ಪ್ಯಾನ್. ಯಾಕೆ ಪ್ಯಾನ್ ಏರ್ ಫ್ರೈಯರ್ ಕೈ ಹಿಡ್ಕೊಂಡು ತೋರ್ಸೋದು ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಈಗ ನಮ್ಮ ವಿಡಿಯೋ ಸಂಬಂಧ ಹಂಗೆ ಮಾಡ್ಬೇಕಾಕೈತಿ. ಇನ್ನೂ ಪ್ರಾಪರ್ ಎಲ್ಲಿ ಇಟ್ಟು ಮಾಡ್ಬೇಕಂತ ಹೇಳಿದ್ರೆ ಟೈಮ್ ಇಲ್ಲ. ಪ್ಲಗ್ ಮಾಡಿದ್ವಿ, ಆನ್ ಮಾಡೋಣಂತ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಟ್ಯೂಮ್ ಅಂತ ಬಂತಲ್ಲ. ಇಲ್ಲಿ ಆನ್ ಮಾಡಿದ ತಕ್ಷಣ ಎಷ್ಟೊಂದು ಪ್ರಿಸೆಟ್ಸ್ ಅದ ನೋಡ್ರಿ. ಫ್ರೈಸ್ ಐತಿ, ಮೀಟ್ ಐತಿ, ಲಾಬ್ಸ್ಟರ್, ನಾನ್ ವೆಜ್ ಇದು, ವೆಜ್ ಎಲ್ಲಾನು ಐತಿ. ಆ್ಯಂಡ್ ಬೇಕು ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾವು ಐ ಥಿಂಕ್ ಟೈಮ್ ಸೆಟ್ ಮಾಡ್ಕೋಬೋದು. ಇಲ್ಲಿ ಟಿ ಹಾಕೈತಿ. ಆ್ಯಂಡ್ ದಿಸ್ ಇಸ್ ಟೆಂಪ್ರೇಚರ್ 190 to 100 ಡಿಗ್ರೀಸ್ ಅಂತ ತಿಳ್ಕೊತೀನಿ. ದಿಸ್ ಇಸ್ ನಾನ್ ಸ್ಟಿಕ್ ಪ್ಯಾನ್ ಆ್ಯಕ್ಚುಲಿ. ಅಂದರೆ ನಿಮ್ಗೆ ಏನಾದರೂ ಡೈರೆಕ್ಟ್ಲಿ ಇಡಬೇಕಂದ್ರೆ ನೀವು ಹಿಂಗೆ ಇಡ್ಬೋದು. ಇಲ್ಲಾಂದ್ರೆ ನಾ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಏನಾರ ಒಂದು ಬಟರ್ ಪೇಪರ್ ಏನಾರ ಇಡ್ರಿ, ಇಲ್ಲಾಂದ್ರೆ ಇಡ್ತೈತಿ. ದಿಸ್ ಇಸ್ ದೇರ್. ಆ್ಯಂಡ್ ನೀವು ಇದನ್ನು ತೆಗೆದು ಇದನ್ನು ಕ್ಲೀನ್ ಮಾಡ್ಕೋಬೋದು, ಏನು ಇಶ್ಯೂಸ್ ಇಲ್ಲ. ಆ್ಯಂಡ್ ಮತ್ತಪ್ಪ ಒಳಗೆ ಹಾಕ್ಬೋದು ಅಷ್ಟೇ. ಆ್ಯಂಡ್ ಡಿಟೆಕ್ಟ್ ಮಾಡ್ತೈತೆ ನೋಡ್ರಿ ಅದು ಹಿಂಗೆ ಇಡಬೇಕು. ಏನಿಲ್ಲ, ಆಲೂಗಡ್ಡೆಗೆ ಕಟ್ ಮಾಡೀನಿ, ಸ್ವಲ್ಪ ಎಣ್ಣೆ ಹಚ್ಚೀನಿ, ಇದಕ್ಕೂ ಎಣ್ಣೆ ಹಚ್ಚೀನಿ. ಆಮೇಲೆ ನೀವು ಸ್ಪ್ರೇ ಮಾಡ್ಬೇಕಂತಾರೆ, ಬಟ್ ನಮ್ಮ ಕಡೆ ಸ್ಪ್ರೇಯಿಂಗ್ ಇಲ್ಲ, ಕೈಲೇ ಹಚ್ಚೀನಿ. ಈಗ ಇದನ್ನು ಏನು ಮಾಡೋಣಂತ, ಇಲ್ಲೇ ಒಳಗೆ ಹಾಕೋಣಂತ. ಆನ್ ಮಾಡಿದೆ ನಾನು. ಈಗ ಆನ್ ಮಾಡೋಣಂತ. ವಿಲ್ ಸೆಟ್ ಟು ದ ಫ್ರೈಸ್ ಒಂದು 10 minutes ಇಡೋಣಂತ. 200 ಡಿಗ್ರೀಸ್ ಆ್ಯಂಡ್ 10 minutes. ಸೊ 10 minutes ಮಾಡಿಂದ ಸ್ವಲ್ಪ ಅದನ್ನು ಹೊರಗೆ ತೆಗೆದು ಸ್ವಲ್ಪ ಹಿಂಗೆ ಅಲ್ಲಾಡಿಸಿ, ಅಂದ್ರೆ ಅವನ್ನ ಫ್ಲಿಪ್ ಗಿಪ್ ಮಾಡಿ ಮತ್ತೆ ಬಸ್ 200 ಡಿಗ್ರೀಸ್ ಒಳಗೆ 10 minutes ಇಡೋಣಂತ. ಓ ಮೈ ಗಾಡ್, ಕ್ರಿಸ್ಪಿ ಆಗ್ಯಾವ. ನೀವು ನೋಡಕ್ಕೆ ಚಲೋ ಕಾಣತ್ತಿಲ್ಲ ಆದರೂ, ಬಟ್ ಟೇಸ್ಟ್ ಮಾಡಿದೆ ನಾನು, ಚಲೋ ಅದಾವ. ಇವು ಅದಾವಲ್ಲ, ಇಲ್ಲಿ ಉಪ್ಪು ಹಾಕೋಣಂತಿಲ್ಲೇ ಹಾಕೋಣಂತ. ಖಾರ ಸ್ಪ್ರಿಂಕಲ್ ಮಾಡೋಣಂತ. ನೋಡ್ರಲ್ಲ ಈ ರೀತಿ ಕಾಣತಾವ. ಮಸ್ತ್ ಫ್ರೆಂಚ್ ಫ್ರೈಸ್ ವಿ ವಿಲ್ ಆ್ಯಡ್ ಟು ದಿಸ್ ಆ್ಯಂಡ್ ವಿ ವಿಲ್ ಈಟ್ ಲೈಕ್ ದಿಸ್. ಡಾಬಾ ಸ್ಟೈಲ್ ಇರ್ತಾವಲ್ಲ ಹಂಗಾಗೈತೆ. ಇವಾಗ ಲಿಟಲ್ ಬಿಟ್ ಕ್ರಿಸ್ಪಿ ಐತಿ, ಒಳಗೆ ಸಾಫ್ಟ್ ಐತಿ. ಐ ಶುಡ್ ಮಾಸ್ಟರ್ ದಿಸ್ ಆ್ಯಕ್ಚುಲಿ. ಪನೀರು ಮಾಡ್ಕೋಬೋದು ಇದರ ಬದಲಿಗೆ. ಆ್ಯಂಡ್ ದಿಸ್ ಇಸ್ ವೆರಿ ಲೆಸ್ ಆಯಿಲ್, 99.9% ಲೆಸ್ ಆಯಿಲ್. ಈಗ ನೀವು ಇಷ್ಟು ಫ್ರೈಸ್ ಮಾಡೋಕೆ ಎಷ್ಟು ಎಣ್ಣೆ ಖರ್ಚು ಮಾಡಿರ್ತೀರಿ ನೋಡ್ರಿ. ಇದ್ರಾಗ ನಾ ಎಣ್ಣೆ ಸುಮ್ಮನೆ ಹಿಂಗೆ ಅಪ್ಲೈ ಮಾಡ್ಯಾನ ಅಷ್ಟೇ. ಹಿಂಗೆ ರಿನ್ಸು ಮಾಡಿಲ್ಲ, ಸುಮ್ಮನೆ ಹಚ್ಚಿನ ಅದ್ರ ಮ್ಯಾಗ ಒಂದು ಅಷ್ಟೇ. ಆಲ್ ಥ್ಯಾಂಕ್ಸ್ ಅಗಾರೋ, ಥ್ಯಾಂಕ್ ಯು ಸೊ ಮಚ್. ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ರಿಯಾಲಿಟಿಗೆ ಹೋಗ್ಬಿಡ್ರಿ. ಚೆಸ್
ನೀರು ಕುಡಿಯೋಣ ಅಂತ ಬೆಳಗ್ಗೆ ಫಸ್ಟ್ ರೂಟೀನ್ ಆಗೈತೆ ಮಂದಿಗೆ ತಂಬೈತೆ ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಅಂತೂ 18 ಹೊಂಟೈತಿ ಮಸ್ತ್ ತಂಪಂದ ಗಾಳಿ ಐತಿ ಒಂದ್ ರೀತಿ ಸಾರ್ಟ್ ಆಫ್ ಹೆಲ್ದಿಯರ್ ಆಪ್ಷನ್ಸಿಗೆ ಶಿಫ್ಟ್ ಆಗಿ ಟ್ರೈ ಮಾಡತ್ತೇನೆ ನಾನು ಎಷ್ಟು ಹಾಕೈತೆ ಟ್ರೈ ಮಾಡೋದು ಏನು ಮಾಡೋಕ್ಕಾಗಿಲ್ಲ ಫಿಟ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಮತ್ತು ಬಸ್ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು ಈಗ ನಾವು ಆ್ಯಕ್ಚುಲಿ ನಾವು ನಾಳೆ ಮತ್ತೆಲ್ಲೋ ಒಂದು ಬೇರೆ ಊರಿಗೆ ಹೊಂಟೇವಿ ಬೇರೆ ಊರಿಗೆ ಹೋಗಿ ಬಂದ ಮ್ಯಾಗ ಅದು ರೂಟೀನ್ ಎಲ್ಲ ಸೆಟ್ ಆಗ್ತೈತಿ ಇವತ್ತಿನ ರೂಟೀನ್ ಐತಂದ್ರೆ ಫಸ್ಟ್ ಎಲ್ಲ ಕಿಚನ್ ಸೆಟಪ್ ಮಾಡ್ಬೇಕು ಫಸ್ಟ್ ರೆಗ್ಯುಲೇಟರ್ನು ತೊಗೊಂಬಂದ್ವಿ ಎಲ್ಲಾನು ತೊಗೊಂಬಂದಿದ್ದ ಐಟಮ್ಸ್ ನಾನು ಹೇಳ್ತೇನೆ ಅಂತ ಕಿಚನ್ ಭಾಳ ಅಂದ್ರೆ ಭಾಳ ಮೆಸ್ ಆಗೈತಿ ನಿನ್ನೆ ಏನೇನು ಇರ್ತಾವಲ್ಲ ಎಲ್ಲಾನು ವಾಶ್ ಮಾಡಿಟ್ಟೇನಿ ಕಾಯಿಪಲ್ಲೆ ತೊಗೊಂಬಂದಿನಿ ಎಲ್ಲ ಸೊ ಕಾಯಿಪಲ್ಲೆನೆಲ್ಲಾನು ಇದ್ರೊಳಗೆ ಹಾಕಿಡ್ಬೇಕು ಇದಾಗಿಂದ ಒಂದು ಕಬರ್ಡ್ ಬಂದೈತಿ ನಾನು ಆ್ಯಕ್ಚುಲಿ ಕಬರ್ಡ್ ಆರ್ಡರ್ ಮಾಡಿದ್ದೆ ಅಲ್ಲ ಅದು ನಾನು ಭಾಳ ಲೇಟಾಗಿ ಬರ್ತದೆ ಅಂತ ತಿಳ್ಕೊಂಡಿದ್ದೆ ಜಲ್ದಿನ ಬಂದ್ಬಿಟ್ಟೈತಿ ಅದನ್ನು ಅನ್ಬಾಕ್ಸ್ ಮಾಡಿ ಫುಲ್ ಮನಿ ಎಲ್ಲ ಸೆಟಪ್ ಮಾಡಬೇಕು ನನಗೆ ಮನಿ ಮೆಸ್ಸಿಗಿತ್ತು ಅಂದ್ರೆ ಕೆಲಸ ಮಾಡೋಕ್ಕಾಗಿಲ್ಲ ಒಂದು ರೀತಿ ಏನೋ ತೆಲಾಗೇನೋ ಒಂದು ಅಡ್ಡ ಕುಂತ್ಬಿಟ್ಟೈತೆ ಅಂತ ಅನಿಸ್ಬಿಟ್ಟೈತಿ ಸೊ ಫಸ್ಟ್ ಎಲ್ಲ ಸಾಮಾನು ಆರ್ಗನೈಸ್ ಮಾಡೋಣ ಅಂತ ದಟ್ ಈಸ್ ದ ಗೋಲ್ ಹಿಯರ್ ಆಮೇಲೆ ಸ್ವಲ್ಪ ವರ್ಕೌಟ್ ಮಾಡ್ಬೇಕಂತಿತ್ತು ಬಟ್ ಎಲ್ಲಿ ಇನ್ನೂ ಆಗತ್ತಿದ್ದೆಲ್ಲ ಗ್ಯಾಸ್ ಕನೆಕ್ಷನ್ ಎಲ್ಲ ಆತ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡತ್ತಾರ ಓನರ್ ಎಲೆಕ್ಟ್ರಿಕಲ್ಸ್ ಇಂದಿನ ಇಶ್ಯೂಸ್ ಇತ್ತು ಆಮೇಲೆ ಪ್ಲಂಬರ್ ಇಂದಿತ್ತು ಎಲ್ಲಾನು ಸಾಲ್ವ್ ಮಾಡಸಾತಾರ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಲೈಫ್ ಒಳಗೆ ಏನೇನಾರ ಒಂದೊಂದು ಪ್ರಾಬ್ಲಮ್ಸ್ ಬರ್ತಿದ್ರೆ ಬಟ್ ಒಂದಲ್ಲ ಒಂದು ವೇದಾಗ ಯಾರೋ ಒಬ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಾರಲ್ಲ ಅದು ದ್ಯಾಟ್ ಈಸ್ ದಿಸ್ ಅಂತ ತಿಳ್ಕೊಂತೀನಿ ನಂಗೆ ಐ ಆಮ್ ಸೂಪರ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಐ ಆಮ್ ಬ್ಲೆಸ್ಡ್ ವಿತ್ ಎಸ್ ನೀರು ಕುಡಿತಂತ ಸಿಗ್ತೇನಂತ ಎಸ್ ಓಕೆ ಕಿಚನ್ ಈಸ್ ಆಲ್ಮೋಸ್ಟ್ ಸೆಟ್ ಅಂತ ತಿಳ್ಕೊತೀನಿ ಇನ್ನೂ ಭಾಳ ಅಂದ್ರೆ ಭಾಳ ಥಿಂಗ್ಸ್ ಅದಾವ ಬಟ್ ಸ್ಲೋಲಿ ಮಾಡೋಣ ಅಂತ ನಿಮಗೆ ತೋರಿಸ್ಬಿಡ್ತೇನಂತ ಒಂದು ಓವರ್ ವ್ಯೂ ಕೊಟ್ಬಿಡ್ತೇನಂತ ಸೊ ಎಂಟ್ರ್ ಆದ ತಕ್ಷಣ ಇದು ವಾಟರ್ ಏನಾರ ಜುಗಾಡ್ ಮಾಡ್ತೀನಂತ ಆ್ಯಂಡ್ ಇಲ್ಲಿ ಇಷ್ಟು ಸೆಟ್ ಆಗೈತಿ ಪ್ರಾಪರ್ಲಿ ಆರ್ಗನೈಸ್ ಮಾಡೇನಿ ಸಾರ್ಟ್ ಆಫ್ ಇದು ಮತ್ತು ಇದು ಐತಲ್ಲ ಇಲ್ಲಿ ಹ್ಯಾಂಗಿಂಗ್ ಮಾಡ್ಬೇಕು ಅದನ್ನೆಲ್ಲ ಸ್ಲೋಲಿ ಮಾಡೋಣ ಅಂತ ಆಮೇಲೆ ಇದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕನೆಕ್ಷನ್ಸ್ ಕೊಡ್ಬೇಕು ಇದ್ರದ್ದು ಅದು ಹಾಗಿಂದ ಇಲ್ಲಿ ಕೆಳಗಡೆ ಅದನ್ನೆಷ್ಟು ಡಂಪ್ ಮಾಡ್ಬೇಕಂತ ತಿಳ್ಕೊತೀನಿ ಆ್ಯಂಡ್ ದಟ್ ಈಸ್ ಕಲ್ಲು ತೆರೆ ಮಾಡಕ್ಕೆ ತೊಗೊಂಡಿದ್ವಿ ಇಲ್ಲಿ ನಾರ್ಮಲ್ ಬಾಸ್ಕೆಟ್ ಅದಾವೆ ಇಂಡಕ್ಷನ್ ಅದು ಬಟನ್ಸ್ ಹೋಗ್ಯಾವ ಬಟನ್ಸ್ ರಿಪೇರ್ ಮಾಡಿಸ್ಬೇಕು ಉಳ್ಳಾಗಡ್ಡಿ ಆ್ಯಂಡ್ ಆಲೂಗಡ್ಡಿ ಇಲ್ಲೇ ಆ್ಯಕ್ಚುಲಿ ನಾನು ಥಿಂಕ್ ಮಾಡಿದೆ ಅಂದರೆ ಇದು ಹೆಂಗಿದ್ರು ಇಲ್ಲ ಐತಿ ಓಕೆ ನೋಡ್ರಿ ಇಲ್ಲ ಐತಿ ಸೊ ಇವನ್ನೆಲ್ಲ ಇದ್ರಾಗ ಯೂಸ್ ಮಾಡೋಣ ಅಂತ ಐತಿ ಹೆಂಗಿದ್ರು ವಿಲ್ ಸಿ ಅಬೌಟ್ ಇಟ್ ಆ್ಯಂಡ್ ಈ ಕಡೆ ಬಂದ ತಕ್ಷಣ ಮಿಸ್ಲಿನಿಯಸ್ ಏನೇನು ನಮ್ಗೆ ಯುಟಿಲಿಟೀಸ್ ಬೇಕಲ್ಲ ಅದೆಲ್ಲ ಕನ್ಸಪ್ಷನ್ಸಿಗೆ ಅದಾವೆ ಎಲ್ಲ ಬಾಕ್ಸ್ ಪೀಸಸ್ ಅದಾವೆ ಇಲ್ಲೇ ಬಾಂಡೆ ಸಾಮಾನು ಅದಾವೆ ಅವು ಇವು ಡಬ್ಬಿಗೆ ಪ್ಲಾಸ್ಟಿಕ್ಕಿನ ಡಬ್ಬಿ ಆ ಕಡೆ ಗ್ಲಾಸಿಂದ ಆ ಕಡೆ ಈ ಕಡೆ ಮೆಟಲ್ ಗಿಟ್ಟೆಲ್ಲ ಕರ್ಕು ಆಮೇಲೆ ಮಿಕ್ಸರ್ನೂ ಐತಿ ಆಮೇಲೆ ಮಸಾಲೆ ಡಬ್ಬಿ ಬೆಳ್ಳುಳ್ಳಿ ಅಕ್ಕಿ ಐತಿ ಈಗ ನಮ್ಮ ಹತ್ರ ಬಸ್ ಟ್ರಾವೆಲ್ ಮಾಡಬೇಕಲ್ಲ ಸೊ ಟ್ರಾವೆಲ್ ಮಾಡೋದು ಸಂಬಂಧ ಇನ್ನೂ ಜಾಸ್ತಿ ತೊಗೊಂಬಂದಿಲ್ಲ ಇನ್ನೂ ಭಾಳ ಅಂದ್ರೆ ಭಾಳ ತೊಗೊಂಬರ್ಬೇಕು ಫ್ರಿಜ್ಜು ತೋರಿಸ್ತೇನಂತ ಆ್ಯಂಡ್ ಇದಿಷ್ಟು ಕಿರಾಣಿ ಅಂಗಡಿ ಐತಿಲ್ಲ ಆ್ಯಂಡ್ ಇವಿಷ್ಟು ಮಸಾಲೆ ಗೀಸಾಲೆ ಅದಾವೆ ಎಲ್ಲ ಇನ್ನೂ ತುಂಬಿಲ್ಲ ಇದು ಖಾಲಿ ಐತಿ ಆಮೇಲೆ ಏನದು ಅಲ್ಲಿನೂ ಒಂದೆರಡು ಡಬ್ಬಿ ಅದಾವೆ ಅವನು ಖಾಲಿ ಅದಾವೆ ಆಮೇಲೆ ಅಲ್ಲಿ ಐತಿ ಎಸ್ ಐ ಥಿಂಕ್ ಇಷ್ಟು ಸಾಕಂತ ತಿಳ್ಕೊತೀನಿ ದಿಸ್ ಇಸ್ ದ ಸೆಟಪ್ ಹಿಯರ್ ಅಲ್ಲಿ ಮ್ಯಾಲಿನ ಇಡ್ಬೋದು ನಾನು ಬೇಕಾದ್ರೆ ಅದನ್ನು ಇಡೋಣ ಅಂತ ಆ್ಯಂಡ್ ಇಲ್ಲಿ ಬಂದ ತಕ್ಷಣ ನಮ್ಮ ಸ್ಪಿತಿ ಇದೆಲ್ಲ ನಾವು ಫ್ರಿಜ್ ಮ್ಯಾಗ್ನೆಟ್ಸ್ ಹಾಕೇನಿ ದಿಸ್ ಇಸ್ ಆಲ್ ಇನ್ಸ್ಪೈರ್ಡ್ ಬೈ ಸುಮನಕ್ಕ ಇದು ನಾನು ಆ್ಯಕ್ಚುಲಿ ಎವ್ರಿ ಟೈಮ್ ಎಲ್ಲರ ಹಿಂಗೆ ಹೋದಾಗ ಏನರ ಒಂದು ತೊಗೊತಿದ್ದೆ ಬಟ್ ಫ್ರಿಜ್ ಮ್ಯಾಗ್ನೆಟ್ ತೊಗೊಳೋದು ಮರ್ತು ಬಿಡ್ತಿದ್ದೆ ನಾನು ಅಂದರೆ ನಂಗೆ ಗೊತ್ತಾಯ್ತಿಲ್ಲ ಅದು ಕಾನ್ಸೆಪ್ಟ್ ಬಿಕಾಸ್ ಫ್ರಿಜ್ ಇದ್ದಿದ್ದಿಲ್ಲ ಫ್ರಿಜ್ ತೊಗೊಳೋಕ್ಕಿಂತ ಮೊದಲೇ ನಾವು ಫ್ರಿಜ್ ಮ್ಯಾಗ್ನೆಟ್ಸ್ ತೊಗೊಂಡ್ಬಿಟ್ಟಿದ್ದೆ ನಾನು ಕ್ಲೀನ್ ಅನ್ಸತ್ತಲ್ಲ ಆರ್ಗನೈಸ್ ಅನ್ಸತ್ತಲ್ಲ ಹಿಂಗೆ ಇರಬೇಕು ಮೇಂಟೈನ್ ಮಾಡ್ಬೇಕು ಇವೆಲ್ಲ ತಲೆಗೆಡ್ಸ್ಕೊಬಿಟ್ರಿ ಇವೆಲ್ಲ ವಾಪಸ್ ಎಲ್ಲ ಖಾಲಿ ಇಡ್ತೀನಿ ಜಾಸ್ತಿ ಮೆಸ್ ಮಾಡಬಾರ್ದು ಅಂತೈತಿ ಜಾಸ್ತಿ ಸಾಮಾನು ಆಗಬಾರ್ದು ಭಾಳ ಆರ್ಗನೈಸ್ಡ್ ವೇ ಎಷ್ಟು ಬೇಕಷ್ಟೇ ಲಿಮಿಟೆಡ್ ಆರ್ಗನೈಸ್ಡ್ ವೇ ಅಂತ ಇಡ್ಬೇಕಂತ ಮಾಡೀನಿ ಆ್ಯಂಡ್ ಇದೊಂದು ತೊಗೊಂಡೇನು ಆ್ಯಕ್ಚುಲಿ ನೋಡ್ಬೋದು ಎಣ್ಣೆದು ಬಾಟ್ಲಿ ಅಂತಿದೆ ಅಂದ್ರೆ ಅಂಥದ್ದು ಎಣ್ಣೆ ಬಾಟ್ಲಿ ಅಲ್ಲ ಆ್ಯಕ್ಚುಲ್ ಶೇಂಗಾ ಎಣ್ಣೆ ಕುಕ್ಕಿಂಗ್ ಆಯಿಲ್ ಬಾಟ್ಲಿ ಇದೆ ಇದು ಜೋಯೋ ಅಂತಿದೆ ಜೋಯೋ ತುಷಾರ್ ಹೇಳಿದ ನಂಗೆ 1 ಲೀಟರ್ ಹಿಡಿಸ್ತೈತಿ ಒಂದು 50-60 ರೂಪಾಯಿ ಇರ್ಬೇಕು ದಿಸ್ ಇಸ್ ಆಲ್ ಟೈಟ್ ಲೈಕ್ ಹಿಂಗೆ ಏರ್ ಐತಿ ಮಸ್ತ್ ಸ್ನಗ್ ಫಿಟ್ ಕುಂತೈತಿ ಕ್ಯಾಪ್ ಇದನ್ನು ಈ ರೀತಿ ಇಟ್ಬಿಡ್ತೀನಿ ಆ್ಯಂಡ್ ವಿಂಡೋ ತೆಗೆದ್ರೆ ಗಾಳಿ ಅಂದ್ರೆ ಗಾಳಿ ಸೊ ವಿ ಕ್ಯಾನ್ ಕುಕ್ ಹಿಯರ್ ಆಲ್ಸೋ ಸ್ವಲ್ಪ ಈ ಕಡೆ ಸರಿಸಿ ನಾವು ಇಲ್ಲ ಆರಾಮ್ ಅಡುಗೆ ಮಾಡ್ಕೋಬೋದು ಇಲ್ಲಿ ಸಾಮಾನು ಇದು ಒಂದು ಸ್ವಲ್ಪ ಅಡ್ಡ ಆಗತ್ತೈತೆ ಅಂತ ಸಾತೈತೆ ನನಗೆ ಇದನ್ನ ಏನ್ರಿ ಜುಗಾಡ್ ಮಾಡ್ತೀನಿ ಅಂತ ಇದೇನು ಫ್ರೇಮ್ ಐತಲ್ಲ ಇದು ಮಸ್ತ್ ಐತಲ್ಲ ಇದು ಇಲ್ಲಿ ಟ್ರೈಪಾಡ್ ಇಟ್ಬಿಟ್ಟೆ ಅಂದ್ರೆ ಮಸ್ತ್ ಕುಕ್ಕಿಂಗು ಆಕೈತಿ ನಾನು ಆಕೈತಿ ಜಾಸ್ತಿ ಕುಕ್ಕಿಂಗ್ ವ್ಲಾಗ್ಸ್ ಬರೋಂಗಿಲ್ಲ ಏನ್ರ ಸ್ಪೆಷಲ್ ಇದ್ರಷ್ಟು ಮಾಡ್ತೀನಿ ಬಿಕಾಸ್ ನಂಗೆ ಆಟೋಮೋಟಿವ್ ಕಾಂಟೆಂಟ್ ಭಾಳ ಅಂದ್ರೆ ಭಾಳ ಥಿಂಗ್ಸ್ ಅದಾವೆ ಟ್ರಾವೆಲ್ ಕಾಂಟೆಂಟ್ ಭಾಳ ಥಿಂಗ್ಸ್ ಅದಾವೆ ಆ್ಯಂಡ್ ಹಾಲ್ ಈಸ್ ಸೂಪರ್ ಮೆಸ್ಡ್ ಅಪ್ ನಂದು ಬೆಡ್ರೂಮು ಸೂಪರ್ ಮೆಸ್ಡ್ ಅಪ್ ಯು ಕ್ಯಾನ್ ಸಿ ಹಿಯರ್ ನೋಡ್ಬೋದು ಇಲ್ಲಿ ಎರಡು ನೋಡ್ಬಿಟ್ರಿಪ್ಪ ಹಾಲು ಐತಿ ಈ ಕಡೆ ಇದೂ ಐತಿ ಭಾಳ ಅಂದ್ರೆ ಭಾಳ ಐತಿ ಈಗ ಏನು ಮಾಡ್ಬೇಕಂತಂದ್ರೆ ನಮ್ದು ಈಗಿನ ಟಾಸ್ಕ್ ಏನಂತಂದ್ರೆ ಆಲ್ರೆಡಿ 9:30 ಆಗಿಬಿಟ್ಟೈತಿ ಈಗ
ಇದೊಂದು ಪಾರ್ಸಲ್ ಬಂದೈತಿ, ಅದೊಂದು ಪಾರ್ಸಲ್ ಬಂದೈತಿ. ಸೊ ಇವೆರಡು ಪಾರ್ಸಲ್ ಏನಂತಂದ್ರೆ ಕಬರ್ಡ್. ಆ ಕಬರ್ಡ್ನ ಓಪನ್ ಮಾಡಿ ಅಸೆಂಬಲ್ ಮಾಡಿ ನಾವು ಅದನ್ನು ಎಲ್ಲಿ ಇಡ್ಬೇಕಂತಂದ್ರೆ ಇಲ್ಲಿ ಕಬರ್ಡ್ ಇದು ಬಾಜು ಇಲ್ಲ ಐತಲ್ಲ ಇಲ್ಲಿ ಇಡಬೇಕು. ಇವತ್ತು ಎಷ್ಟು ಆಕೈತೆ ಅಷ್ಟು ಮಾಡೋಣ ಅಂತ. ಬಿಕಾಸ್ ನಾನು ನಾಳೆ ರಾತ್ರಿ ನಂದು ಇಲ್ಲಿಂದ ಬಸ್ ಐತಿ, ಎಲ್ಲ ಐತೆ ಅಂತ ಅದನ್ನು ಹೇಳ್ತೇನೆ ಅಂತ. ಸ್ಟೇಟ್ ಆಗಿರಿ. ಆ್ಯಂಡ್ ವಿಡಿಯೋನ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಈಗ ನಾವು ಕಂಬ್ರಿ ಪೇಟ್ ತನಕ ಹೋಗ್ಬೇಕು. ಕಂಬ್ರಿ ಪೇಟಿಗೆ ಹೋಗಿ ಕಟ್ಟಿಂಗ್ ಮಾಡಿಸಿ ಅಲ್ಲೊಂದು ಸಾಮಾನು ಐತಿ ಅದನ್ನು ಟ್ರೈ ಮಾಡ್ತೀನಿ ಅದನ್ನು ತೊಗೊಂಬರಕ್ಕೆ. ಬಿಕಾಸ್ ಬೈಕ್ ತೊಗೊಂಡೇನಲ್ಲ ಅದು ಹಿಂದೆ ಕಟ್ಟ್ರಿ ಅಂತ ಹೇಳ್ತಾ ಟ್ರೈ ಮಾಡ್ತೀನಿ, ನೋಡೋಣ ಅಂತ. ಎಸ್, ಸೊ ದಿಸ್ ಈಸ್ ಮೈ ಹೇರ್ ಕಟ್ ಅಂತ ಅನ್ಬೋದು ನೀವು. ಸೊ ಈಗ ಪ್ಲಂಬರ್ ಬಂದಿದ್ರೆ ಸೊ ಪ್ಲಂಬಿಂಗಿಂದ ಎಲ್ಲನೂ ಕೆಲಸ ಮುಗೀತೆ. ಆ ಲೆಕ್ಕದಂಗೆ ಮನ್ಯಾಗಿಂದ ಏನೇನು ಬೇಕಲ್ಲ ಎಲ್ಲನೂ ಕೆಲಸ 99.9% ಎಲ್ಲ ಕೆಲಸ ಮುಗಿದೈತಿ. ಸೊ ಇನ್ಮೇಲೆ ಏನೇನು ಹರವಂಗಿಲ್ಲ. ಬಟ್ ಸ್ಟಿಲ್ ಏನಾರ ಆದ್ರೂ ಬಟ್ ಇಲ್ಲ ನಾನು ಕ್ಲೀನ್ ಮಾಡಿರ್ತೀನಿ, ಕಂಪ್ಲೀಟ್ ಕ್ಲೀನ್ ಮಾಡೀನಿ. ಇದು ಎಲ್ಲನೂ ಆರ್ಗನೈಸ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಸಿಂಕ್ ಈಸ್ ಆಲ್ಸೋ ವರ್ಕಿಂಗ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಇಲ್ಲಿ ಬಂದೈತಿ. ಹೊಸದೇನಾರ ಅನ್ಬಾಕ್ಸ್ ಮಾಡೋ ಮುಂದೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ಘಮ ವಾಸನೆ ಬರ್ತೈತಲ್ಲ ಅದು ದಟ್ ಈಸ್ ಬಾಂಬ್. ಈಸಿಯೆಸ್ಟ್ ವೇ ಹೇಳ್ತೇನೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇದೆ ಹೊಸದೈತಲ್ಲ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ, ಸ್ಕ್ರಾಚಸ್ ಬೀಳಬಾರ್ದು. ಅಸೆಂಬ್ಲಿ ಮಾಡ್ಯೂಲ್ ಅಂತಿದೆ. ಅಸೆಂಬ್ಲಿ ಇನ್ಸ್ಟ್ರಕ್ಷನ್ಸ್. ನಮಗೆ ಇನ್ಸ್ಟ್ರಕ್ಷನ್ಸ್ ಬೇಕಾ? ಈಸಿಯೆಸ್ಟ್ ಐತಿದೆ. ನಾನು ನಿಮಗೆ ಏನಾದರೂ ನೀವು ಕಬರ್ಡ್ಸ್ ತೊಳಾಗ್ತೀರಂದ್ರೆ ಅಂದ್ರೆ ಪೋರ್ಟೇಬಲ್ ಯಾರು ಸಣ್ಣ ಊರಿಗೆ ಬೇಕಂತಂದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಇದು ಕಲರ್ ನಿಮಗೆ ಬಿಟ್ಟಿದೆ. ಇದ್ರೊಳಗೆ ಕ್ರೀಮ್ ಕಲರ್, ಲೈಟ್ ಕಲರ್, ಪೇಸ್ಟಲ್ ಕಲರ್ಸು ಅದಾವೆ, ಬ್ರೌನ್ ಕಲರೂ ಐತಿ, ಚೂಸ್ ಮಾಡ್ಬೋದು. ಬಟ್ ನಾನು ಆಲ್ರೆಡಿ ನನ್ನ ಕಡೆ ಒಂದು ಐತಿದೆ, ಸೊ ಅದ್ರ ಸಂಬಂಧ ಇದು ತೊಗೊಂಡಿದ್ದೆ. ಫೈನಲಿ ಮುಗೀತಿದೆ. ಲಾಸ್ಟ್ ಟೈಮ್ ಕೀಕಿನ ಯೂಸ್ ಆಫ್ ಕೀಸ್ ಚಲೋ ಅದಾವೆ. ಆ್ಯಕ್ಚುಲಿ ಕ್ವಾಲಿಟಿ ಆಫ್ ಕೀಸ್ ಈಸ್ ಇಂಪ್ರೂವ್ಡ್. ಎಸ್, ಸೊ ಈಗ ನಾವು ಏನಿದಾವಲ್ಲೆಲ್ಲನೂ ಸಾಮಾನು ಇದ್ರಾಗ ತುರ್ಕೊಂಡಂತ ಬರ್ರಿ. ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ಅಡ್ಗೆ ಮಾಡ್ಕೊಂಡು ಊಟ ಮಾಡೋದ್ರಾಗ ಎಷ್ಟಾಯ್ತು ಅಂದ್ರೆ 6 ಗಂಟೆ. ಎಸ್, 6 ಗಂಟೆ ಆಗೈತಿ. ಈಗ ಅಡ್ಗೆ ಮಾಡ್ಕೊಂಡು ಜಳಕ ಮಾಡಿ ದೀಪ ಹಚ್ಚಿ ಮೈ ಫಸ್ಟ್ ಮೀಲ್ ಒಂದು ಸ್ವಲ್ಪ ಶಾರ್ಟ್ಸ್ ಆಗ್ತೇನಂತ ನೋಡ್ರಿ ಅಷ್ಟೇ ಮಾಡಿದೆ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಪೇಷನ್ಸ್ ಔಟ್ ಆಗಿತ್ತು. ಭಾಳ ಕೆಲಸ ಐತಿ, ಇನ್ನೂ ಭಾಳ ಅಂದ್ರೆ ಭಾಳ ಕೆಲಸ ಐತಿ. ಬೇರೆ ಕಾಂಟೆಂಟ್ ಇದ್ದರೂ ಕೆಲಸ ಐತಿ, ಅದನ್ನು ಕೆಲಸ ಐತಿ. ಭಾಳ ಅಂದ್ರೆ ಭಾಳ ಥಿಂಗ್ಸ್ ಆಗ್ಬಿಟ್ಟಾವ. ಸೊ ಸ್ಟೇ ಟ್ಯೂನ್ಡ್ ಆಗಿರ್ರಿ. ನಾಳೆ ನಾ ಎಲ್ಲಿ ಹೊಂಟೇನೆ ಅಂತೇಳಿ ಗೆಸ್ ಮಾಡಿರಿ. ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಸ್ವಲ್ಪ ಅನ್ನ ಸಾರು ಊಟ ಮಾಡ್ಬಿಡೋಣ. ಪಿಂಕಿ ಹಾಕ್ಕೊಂಡೆ. ಸ್ವಲ್ಪ ಅಕ್ಕಿ ಏನು ಬೇರೆದು ಅನ್ಸತೈತಿ, ಬಟ್ ಸಾರು ನಾನು ಸ್ಟೈಲ್ ಮಾಡೀನಿ. 1 ಸೆಕೆಂಡ್. ದಿಸ್ ಈಸ್ ಸ್ವರ್ಗ, ಆ್ಯಕ್ಚುಯಲ್ ಸ್ವರ್ಗ. ಇಲ್ಲೇ ಐತಲ್ಲ ಲೈಟ್, ಸೊ ಇಲ್ಲೇ ಒಂದು ಲೈಟ್ ತರಿಸ್ತೇನಂತ ಹೆಂಗಾರ ಮಾಡಿ ಸಿಟ್ಟು ಒಣಗಿರಿ ತಿಂದು ನಿಮಗೆ ಸಿಗ್ತೇನಂತ. ಎಸ್, ಸೊ ಇದು ನೆಕ್ಸ್ಟ್ ಡೇ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇವತ್ತು ಫ್ರೈಡೇ 13 ಡಿಸೆಂಬರ್ 5 ಗಂಟೆ ಆಗೈತಿ. ಇನ್ನೂ ನಾ ಪ್ಯಾಕಿಂಗ್ ಏನೂ ಮಾಡಿಲ್ಲ. ಪ್ಯಾಕಿಂಗ್ ಮಾಡ್ಬೇಕು ಆ್ಯಕ್ಚುಲಿ. ಯು ಕ್ಯಾನ್ ಸಿ ಇವರೆಲ್ಲ ಹರಿಬಿಟ್ಟೇನಿ. ಇದು ಒಂದು ಸುಟ್ಕೇಸ್ ತೊಗೊಂಡೇನಿ ಆ್ಯಂಡ್ ಹೆಲ್ಮೆಟ್ ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ನನ್ನ ಬೈಕ್ ಐತಿ. ನನ್ನ ಬೈಕ್ ಬೆಂಗಳೂರಾಗ ಐತಲ್ಲ, ಸೊ ಅದನ್ನು ತೊಗೊಂಬರ್ಬೇಕು. ಆ್ಯಂಡ್ ನಿಮಗೆ ಒಂದು ಕಬರ್ಡ್ದು ಓವರ್ವ್ಯೂ ತೋರಿಸ್ಬಿಡ್ತೀನಿ. ಆ್ಯಂಡ್ ವಿಲ್ ಎಂಡ್ ದಿಸ್ ವ್ಲಾಗ್. ಯು ಕ್ಯಾನ್ ಸಿ ಹಿಯರ್. ಓಪನ್ ಮಾಡಿದ ತಕ್ಷಣ ಇಷ್ಟ ಐತೆ ನೋಡ್ರಿಪ್ಪ. ಇಲ್ಲಿ ಇವೆಲ್ಲ ಆರ್ಗನೈಸೇಷನ್ ಮಾಡೀನಿ. ಇನ್ನೂ ಪ್ರಾಪರ್ ಮಾಡಿ ನಿಮಗೆ ತೋರಿಸ್ತೇನಂತ. ಎಲ್ಲ ಡೈಲಿ ಬಟ್ಟೆ ಆಗೈತಿ, ಇಷ್ಟ ಆಗೈತಿ. ಆ್ಯಂಡ್ ಇದನ್ನು ಮೆಸ್ ಎಲ್ಲ ಕ್ಲಿಯರ್ ಮಾಡ್ಬೇಕಂತ. ಹಿಂಗೆ ರೆಗ್ಯುಲರ್ಲಿ ವ್ಲಾಗ್ಸ್ ಬರ್ತಿರ್ತೈತಿ. ನೆಕ್ಸ್ಟ್ ಫುಡ್ ವ್ಲಾಗ್ ಬರ್ತೈತಿ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಆಗಿರ್ರಿ. ಆ್ಯಂಡ್ ನಾ ಎಲ್ಲಿ ಟ್ರಾವೆಲ್ ಮಾಡತ್ತೀನಿ ಅಂತ ಸೊ ಕಮೆಂಟ್ ಮಾಡೋದು ಬರಕ್ಕೆ ಹೋಗ್ಬಿಟ್ರಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಖುಷಿ ಆಗಿರ್ರಿ, ಆಗ್ತಾ ಇರ್ರಿ. ಸಿಗೋಣಂತ.